ಸರ್ ಅನುಭವಿಸ್ಬೇಕಷ್ಟೇ. ಇದು ನಾವು ಯಾರಿಗೂ ಹೇಳಿದ್ರು ಯಾರಿಗೂ ಅರ್ಥ ಆಗಲ್ಲ. ನಮಗ್ ನಾವು ಅನುಭವಿಸ್ಕೊಂಡು ಸಹಿಸ್ಕೊಂಡು ಪಾಲಿಗೆ ಬಂದ ಪಂಚಾಮೃತ ಅಂತ ಒಯ್ತಾ ಇರ್ಬೇಕಷ್ಟೇ ಹೊರತು ಯಾರೇ ಬರ್ಲಿ ಯಾರೇ ಹೋಗ್ಲಿ ಇದಂತೂ ರೆಡಿ ಆಗಲ್ಲ ಅಷ್ಟೇ ಸರ್. ಈಗ ಮಳೆ ಬಂದಾಗ ಒಂದಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿದೆ. ಯಾಕಂದ್ರೆ ಗುಂಡಿ ಇರುತ್ತೆ, ನೈಟ್ ಟೈಮ್ ಕಾಣಲ್ಲ. ಸರ್ ನಿನ್ನೆ ರಾತ್ರಿ 2 ಗಂಟೆ ಟೈಮ್ ಮಳೆ ಬಂತು. ಇಲ್ಲೆಲ್ಲ ಎಷ್ಟು ಮಟ್ಟ ನೀರು ತುಂಬಿತ್ತು ಗೊತ್ತಾ? ಈ ದೊಡ್ಡ ಮೋರಿ ತುಂಬ ಹರಿತಾ ಇತ್ತು. ಗಾಡಿ ಟೈರ್ ತಂದಿಗೆ ತುಂಬಾ ಗಾಡಿಗಳೆಲ್ಲ ನಿಂತೋಗಿದ್ದು. ಯಾರಿಗೂ ಹೇಳೋಣ? ಯಾರಿಗೂ ಹೇಳಕ್ಕಾಗಲ್ಲ. ಹೇಳದ್ನಲ್ಲ ಸರ್, ನಾವೇ ಅನುಭವಿಸ್ಬೇಕು ಅಷ್ಟೇ. ಸಮಸ್ಯೆ ಅಂದ್ರೆ ಯಾರು ಬಿದ್ದು ಸಾಯ್ತಾರ ಅನ್ನೋ ಗೊತ್ತಿಲ್ಲ. ಇಲ್ಲಿ ದಿನಕ್ಕೊಂದ್ಸರಿ ಯಾರ ಬಿದ್ದೇ ಬೀಳ್ತಾರೆ. ಈಗ ಶಾಶ್ವತ ಪರಿಹಾರ ಮಾಡಲ್ಲ. ಗುಂಡಿಗಳನ್ನ ಕರೆಕ್ಟಾಗಿ ಮುಚ್ಚಲ್ಲ. ಬರ್ತಾರೆ, ತ್ಯಾಪೆ ಕೆಲಸ ಮಾಡ್ತಾರೆ, ಹೋಗ್ತಾ ಇರ್ತಾರೆ. 2 ದಿವಸ ಕಿತ್ತೋಗ್ಬಿಡುತ್ತೆ ರೋಡ್. ಬಹಳ ಸಮಸ್ಯೆ ಇಲ್ಲಿ ಜನಗಳಿಗೆ ಓಡಾಡಕ್ಕೆ. ಒಳಚರಂಡಿ ಇಲ್ಲ ಇಲ್ಲಿ, ಎಲ್ಲ ರೋಡಿಗೆ ಬರುತ್ತೆ ನೀರೆಲ್ಲ. ಬಹಳ ಸಮಸ್ಯೆ ಇದೆ. ಎಲ್ಲ ಮಂತ್ರಿಗಳು ಓಡಾಡ್ತಾರೆ ಇಲ್ಲಿ. ವಾರಕ್ಕೊಂದು 1 ಟೈಮ್ ಮಂತ್ರಿಗಳು ಓಡಾಡ್ತಾರೆ, ಆದ್ರೂ ಗಮನ ಕೊಡಲ್ಲ ರೋಡ್ ಬಗ್ಗೆ. ಇಲ್ಲಿ ಮೋರಿ ವ್ಯವಸ್ಥೆ ಇಲ್ಲ. ಡೈಲಿ ಓಡಾಡಕ್ ಬಹಳ ಹಿಂಸೆ ಇದೆ ಇಲ್ಲಿ. ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ ಇಲ್ಲಿ ತಿರುಗಾಡಕ್ಕೆ ಜನಕ್ಕೆಲ್ಲ. ಮತ್ತೆ ಬೆಳಗ್ಗೆ ಆಯ್ತು ಅಂದ್ರೆ ಇಲ್ಲಿ ನೀರ್ ಬಿಡ್ತಾರೆ, ಕಲ್ಯಾಣಿ ಮೋಟರ್ಸ್ ನೀರ್ ಬರ್ತದೆ. ಇಲ್ಲಿ ಮೋರಿಲಿ ವ್ಯವಸ್ಥೆ ಇಲ್ಲ. ಅದಕ್ಕೆ ಏನ್ ಮಾಡಿದೇವಿ? ಸಮಸ್ಯೆ ಇಲ್ಲಿ ತಿರುಗಾಡೋದೇ ಒಂದು ಸಮಸ್ಯೆ ಅಷ್ಟೇ, ಇನ್ನೇನಿಲ್ಲ. BBMP ಅವ್ರು ತಿಳ್ಕೊಬೇಕಷ್ಟೇ. ನಾಳೆ ದಿನ ನಾವು ಹೇಳೋದಲ್ಲ, ಅವ್ರು ನೋಡ್ಬಿಟ್ಟೆ ತಿಳ್ಕೊಬೇಕು.